ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರಿನಲ್ಲಿ ಆಯೋಜಿಸಿದ್ದ ಜ್ಯೋತಿ ಹಾಗೂ ಜಗವೆಲ್ಲ ಜಾನಪದ ಬೆಳಗು ಹಾಡು ಹಕ್ಕಿಗಳ ಜಾನಪದ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಚಾಲನೆ ನೀಡಿದರು. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ತಮ್ಮ ಶ್ರೀಮಂತ ಕಲಾ ಪರಂಪರೆಯನ್ನು ಪ್ರದರ್ಶಿಸಿದವು. ಬಳಿಕ ಡಾಕ್ಟರ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಜಾನಪದ ಕಲೆ ನಮ್ಮ ಸಂಸ್ಕೃತಿ, ಉಡುಗೆ ತೊಡುಗೆ, ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸುತ್ತದೆ. ಕರ್ನಾಟಕ ಪುರಾತನ ಕಾಲದಿಂದಲೂ ಜಾನಪದ ಕಲೆಗಳ ತವರಾಗಿದೆ. ಬಸವ ತತ್ವಗಳು, ವಚನಗಳು, ಜಾನಪದ ಕಲೆಗಳು ಸರ್ವಕಾಲಿಕ ಕರ್ನಾಟಕದ ಆಸ್ತಿಯಾಗಿವೆ ಎಂದು ಹೇಳಿದರು. ಇಂಥ ಪ್ರಯಾಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಇವತ್ತಿನ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಜೀವನ್ ಸಾಬ್ ವಾಲಿಕರ್ ಬಿನ್ನಾಳ ರಾಜ್ಯದಲ್ಲಿರುವ ಹಲವು ಜನಪದ ಸಾಹಿತ್ಯಗಳನ್ನು ಗುರುತಿಸಿ ಅವುಗಳನ್ನು ಲಿಖಿತ ರೂಪದಲ್ಲಿ ಸಂರಕ್ಷಿಸುವ, ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸಗಳಾಗಬೇಕಿದೆ ಎಂದು ಹೇಳಿದರು. ಕರ್ನಾಟಕ ಜಾನಪದ ಅಕಾಡೆಮಿ ರಿಜಿಸ್ಟ್ರಾರ್ ಎಸ್ ನಮ್ರಾ ಕಾರ್ಯಕ್ರಮದಲ್ಲಿ 7 ಕಲಾ ತಂಡಗಳು ಪಾಲ್ಗೊಂಡು ಪ್ರದರ್ಶನ ನೀಡಿದವು. ಎಲ್ಲ ತಂಡಕ್ಕೂ ಪ್ರಮಾಣ ಪತ್ರ ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ನಾವು ಮಾಸಾಶನ ಸಂದರ್ಶನಕ್ಕೆ ಸಹಾಯಕ ನಿರ್ದೇಶಕರು, ಆಯಾ ಜಿಲ್ಲೆಯ ಸಹಾಯಕ ನಿರ್ದೇಶಕರು ಶಿಫಾರಸು ಮಾಡಿ ಅಕಾಡೆಮಿಗೆ ಕಳಿಸ್ತಾರೆ. ಆ ದಾಖಲೆಗಳನ್ನು ನಾವೆಲ್ಲ ಪರಿಶೀಲನೆ ಮಾಡಿ ಅಕಾಡೆಮಿಯಲ್ಲಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಸಂದರ್ಶನಕ್ಕೆ ಈ ಕಲಾವಿದರನ್ನ ನಾವು ಕರೀತೇವೆ. ಅಲ್ಲಿ ಅವರು ನೀಡುವಂತಹ ಪ್ರದರ್ಶನವನ್ನು ಆಧರಿಸಿ ಕಲಾವಿದರ ಆಯ್ಕೆಯನ್ನು ನಾವು ಮಾಡ್ತೀವಿ.